ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಧಾ ಅಡುಗೆ ಮನೆ. ಯಾವಾಗಲೂ ನೀವು ಒಗ್ಗರಣೆ ಅವಲಕ್ಕಿ ತಿಂದು ಬೋರ್ ಆಗಿದ್ದರೆ ಅಂಥ ಟೈಮಲ್ಲಿ ಈ ಥರ ಹುಳಿ ಅವಲಕ್ಕಿ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಮತ್ತು ಒಂದು ಪ್ಲೇಟ್ ತಿನ್ನೋ ಕಡೆ 2 ಪ್ಲೇಟ್ ತಿಂತಾರೆ, ಎಲ್ಲರೂ ಇಷ್ಟಪಡ್ತಾರೆ. ನಾನು 1 ಕಪ್ಪು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಈ ಅವಲಕ್ಕಿನ 3-4 ಸಾರಿ ಚೆನ್ನಾಗಿ ತೊಳೆದು 10 ನಿಮಿಷ ನೆನೆಸಿಟ್ಕೊಳ್ತೀನಿ. ಅವಲಕ್ಕಿನ ಚೆನ್ನಾಗಿ ತೊಳೆದಿದ್ದೀನಿ. ಇದನ್ನೊಂದು 10 ನಿಮಿಷ ತಟ್ಟೆ ಮುಚ್ಚಿ ನೆನೆಯಕ್ಕೆ ಬಿಡ್ತೀನಿ. ಈಗ 10 ನಿಮಿಷ ಆಗಿದೆ. ಅವಲಕ್ಕಿ ನೆಂದಿದೆಯಾ ಅಂತ ನೋಡಿ. ಅವಲಕ್ಕಿ ನೆಂದಿದೆ. ನೀರನ್ನೆಲ್ಲ ತೆಗೆದುಬಿಡೋಣ. ಈಗ ಅವಲಕ್ಕಿಯಲ್ಲಿರೋ ನೀರನ್ನೆಲ್ಲ ಬಗ್ಸಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಾಣಲೆ ಬಿಸಿಯಾಗಿದೆ, ಅದಕ್ಕೆ ಎಣ್ಣೆ ಹಾಕ್ಕೊಡ್ತೀನಿ. 2 ಸ್ಪೂನು ಎಣ್ಣೆ ಬಿಸಿಯಾಗಿದೆ. ಈಗ 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಕರಿಬೇವು, ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. 2 ನಿಮಿಷ ಫ್ರೈ ಆಗಿದೆ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಒಂದು ಈರುಳ್ಳಿನ ಸೇರಿಸ್ತಾಯಿದ್ದೀನಿ. 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ನಾನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಒಂದು ಸ್ಪೂನು ಅರಿಶಿಣ, ಹಾಗೆ 1-2 ಸ್ಪೂನು ಹುಣಸೆ ರಸ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ 1 ಸ್ಪೂನು ಸಾಂಬಾರು ಪುಡಿ ಸೇರಿಸ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊ. ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಸೇರಿಸ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ನಾನು ನೆನೆಸಿರೋ ಅಂಥ ಅವಲಕ್ಕಿನ ಸೇರಿಸ್ತೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಂತೂ ಭಾಳ ಬೇಗ ಆಗುತ್ತೆ ಹಾಗೂ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ತಿಳಿಸಿ. ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನೀಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹಸಿ ಕೊಬ್ಬರಿನೂ ಹಾಕ್ಕೋಬೋದು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹುಳಿ ಅವಲಕ್ಕಿ ತಿನ್ನೋದಕ್ಕೆ ರೆಡಿಯಾಗಿದೆ.